ಎಚ್ಚರಿಕೆ, ಇಲ್ಲಿ ಬಂದು ಆಡ್ಕೊಂಡು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಯಾವನಾದ್ರೂ ಅಡಿಕ್ಟ್ ಆಗ್ಬಿಟ್ಟು ನಮ್ಮನ್ನು ಮಾತ್ರ ಬೈಕೊಂಬೇಡಿ ಸ್ವಾಮಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು, ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು. ಮನ್ಸಿನ ಗೀನಿ ಅನ್ನತ್ತೆ ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ರಿಲೇಟಿವ್ಸ್ ತರ ಪ್ರಾಬ್ಲಮ್ಸ್ ಬರ್ತಾ. ಬೆಳಗ್ಗೆನೆ ಸೂರ್ಯದೇವ ಹಾಕೊಂಡು ಕೊಡ್ತಾ ಇದ್ದ. ಆ ಸೂರ್ಯದೇವ ಕೂಡ ಏಟ್ಗೆ ಚಿಲ್ಡಾಗಿ ಏನಾದ್ರು ಬೇಕು ಅಂದ್ಕೊಂಡು ಹಂಗೆ ಮುಂದೆ ಬರ್ತಿದ್ರೆ ಲೆಫ್ಟ್ ಒಂದು ಎಳ್ನೀರು ಮಾರ್ತಾ ಇದ್ದ. ಒಂದೇ ಒಂದು ಎಳ್ನೀರು ಹಾಕ್ಕೊಳ್ಳೋಣ ಹಾಕೊಂಡು ಸೈಡಿಗೆ ಹಾಕ್ತೆ. ಅಲ್ಲೇ ಪಕ್ಕದಲ್ಲೊಂದು ಬೋರ್ಡ್ ಇತ್ತು, ಟೋಟಲ್ ಝೋನ್ ಅಂತ. ಹಂಗೆ ಸರಕ್ಕಂತ ಲೆಫ್ಟಿಗೆ ತಿರುಗಿದ್ದು ದೊಡ್ಡ ಗೇಟ್ ಒಳಗಡೆ ಎಂಟ್ರಿ ಕೊಟ್ಟೆ. ಬರ್ತಿದ್ದಂಗೆ ಒಂದು ಬಿಟ್ಟಿ ನಮಸ್ಕಾರ ಸಿಕ್ತು. ಬಿಟ್ಟಿ ನಮಸ್ಕಾರ ಇಸ್ಕೊಂಡು ಒಳಗೆ ಎಂಟ್ರಿ ಆಗ್ದಂಗೆ ಗಾಬರಿ ಆಗೋದೆ. ನಾನು ಬೆಂಗಳೂರಲ್ಲಿದ್ದೀನ, ಬೆಂಗಳೂರಲ್ಲಿ ಆಚೆ ಇದ್ದೀನ ಅಂದ್ಕೊಂಡು ಹಂಗೆ ಬಂದರೆ ಫುಲ್ ಗ್ರೀನರಿ, ನೇಚರು, ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಹಂಗೆ ಸರ್ಕಂತ ರೈಟ್ ಎತ್ಕೊಂಡ್ರೆ ಟೋಟಲ್ ಝೋನ್ ಕಣ್ಣಿಗೆ ಬಿತ್ತು. ನೋಡಿ ಒಳಗಡೆ ಎಂಟ್ರಿ ಅದೇ ಆಗ್ತಾ ಇರೋವಾಗ ಅಲ್ಲಿಂದ ಒಬ್ಬರು ಸ್ಟಾಫು ಇದೇ ಬನ್ನಿ ಸರ್ ಟೋಟಲ್ ಝೋನ್ ಅಂತ ವೆಲ್ಕಮ್ ಮಾಡಿದ್ರು. ಎಂಟ್ರಿ ಆಗ್ತಿಂಗೆ ಸೈಕ್ ಆಗೋದೆ ಗುರು. ನಾನಂತಿದ್ದನ್ನೆಲ್ಲ ನೋಡಿ ಲ್ಯಾಂಡ್ ರೋವರು, ಲ್ಯಾಂಡ್ ಕ್ರೂಸರು, ನಿಸ್ಸಾನ್ ಸ್ಕೈಲೈನರು ಇದನ್ನೆಲ್ಲ ಓಡಿಸ್ಕೊಂಡು 6 ವೀಲರಲ್ಲಿ ಹತ್ತಿ ಅನ್ಲೋಡ್ ಮಾಡೋಸೋದಕ್ಕೆ ಸುಸ್ತಾಗೋಯ್ತು. ಅದೇ ಟೈಮ್ಗೆ ಅವ್ರ ಕಿಚನಿಂದ ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು. ನಿಮ್ಮಲ್ಲಿ ಏನಿದೆ ಸರ್ ತಿನ್ನೋಕ್ಕೆ ಅಂದ ತಕ್ಷಣ ರಬಕ್ಕಂತ ಕೈಗೊಂದು ಮೆನು ಕಾರ್ಡ್ ಕೊಟ್ಟರು. ಆರಾಮಾಗೆಲ್ಲ ತಿನ್ಕೊಂಡು ಕೂಲಾಗಿ ಚಿಲ್ ಮಾಡೋದಕ್ಕೆ ಒಂದೇ ಒಂದು ಮಜ್ಜಿಟ ಕುಡ್ಕೊಂಡು KGF ಅಖಾಡದೊಳಗಡೆ ಇಳ್ಕೊಂಡು ಬಗ್ದು ಲಾರಿಗೆ ಲೋಡ್ ಮಾಡಿ ಮತ್ತೆ ಲಾರಿ ಅನ್ಲೋಡ್ ಮಾಡಿ ಮಡ್ರೈಸ್ಗೆ ಎಂಟ್ರಿ ಆದ್ರೆ ನೋಡಿ ಧೂಳು ಎಬ್ರಿಸಂಗೆ ಓಡ್ಸಾಕ್ಬಿಟ್ಟೆ ಗಾಡಿನೆಲ್ಲ.